ಅತೀ ಹೆಚ್ಚು ಸಂಭಾವನೆ ಬರ್ತಿದ್ದಂಥ ಸಮಯದಲ್ಲಿ ಯೂಟರ್ನ್ ತಗೊಂಡೆ. ಸಂಗೀತವನ್ನು ಪ್ರೀತಿಸದ ಧರ್ಮ ಯಾವುದಿದೆ? ಸಂಗೀತವನ್ನು ಕಿತ್ತಾಕ್ಬಿಟ್ರೆ ಧರ್ಮಕ್ಕೆ ಶಕ್ತಿನೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಪ್ರಪಂಚದಲ್ಲಿ ಈಗ ಬಲಪಂಥೀಯರ ಟ್ರೆಂಡು, ಪ್ರಪಂಚದಲ್ಲಿ, ಇಂಡಿಯಾದಲ್ಲ, ಪ್ರಪಂಚದಲ್ಲಿ ಬಲಪಂಥಿ. ಅಂದ್ರೆ ನೀವು ನೇರವಾಗಿ ನಾ ಬಲಪಂಥಿ ಅಲ್ಲ ಅಂತ ಹೇಳ್ಕೊಂತೀರಿ? ನಾನು 50-50 ಯಾವತ್ತು. ನಮಗೆ ಇಷ್ಟೊಂದು ಮಹಾಕಾವ್ಯಗಳಿವೆ, ನಾವು ಎಡಪಂಥೀಯರಾದರೆ ನಮ್ಮ ಹತ್ರ ಒಂದು ಮಹಾಕಾವ್ಯ ಇಲ್ವಲ್ಲ, ಮಿಸ್ ಹೊಡಿತದೆ. ಅದು ನನ್ನ ಚಿಂತೆ. ವಚನಗಳಿದಾವಲ್ಲ, ವಚನಗಳು ಸತ್ಯವನ್ನು ಹೇಳುತ್ತೆ, ಆಧ್ಯಾತ್ಮದ ಹಸಿವನ್ನು ಹಿಂಸಲ್ಲ. ನಾನು ಒಪ್ಪಲ್ಲ, ಅದನ್ನೇ ತೆಗೆದುಹಾಕ್ತೀನಿ ಸರ್ ಅಂದೆ. ಅವ್ರಿಗೆ ಸಿಟ್ಟೇ ಬಂದ್ಬಿಡ್ತು. ಇಲ್ಲ, ನಾನು ಅದನ್ನು ಬೇರೆ ಥರ ಬಳಸ್ತೀನಿ ಅಂತ ಹೇಳಿ ಯಾವ ಹಾಡು ಹುಡುಗನ ಕ್ರಿಯೇಟ್ ಮಾಡಿ, ಅವನು ಹುಡುಗರು ಹುಡುಗಿರು ಹೆಂಗೆ ಲವ್ ಮಾಡ್ತಾರೆ ಅನ್ನೋ ಸಮಸ್ಯೆನ ಆಡಿ ಅದಕ್ಕೆ ಅವಳು ಉತ್ತರ ಕೊಡ್ತಾ, ಆ ಹಾಡಿನಲ್ಲಿ ರವಿಚಂದ್ರನ್ ಮಧ್ಯ ಕುದುರೆಯಲ್ಲಿ ಬರ್ತಾ, ಏನು ಹುಡುಗಿರು ಇದ್ಯಾಕೆ ಹಿಂಗೆ ಆಡ್ತೀರೋ ಅಂಥೇಳಿ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಅವ್ರನ್ನೂ ಸಮಾಧಾನ ಪಡಿಸ್ದೆ. ಮತ್ತು ನಮ್ಮ ಟ್ರೆಂಡಿಗೆ ಏನು ಬೇಕು ಅದನ್ನು ಮಾಡಿದೆ. ಹೀಗೆಲ್ಲ ಏನೇನೋ ಮಾಡಿದ್ದೀವಿ ಸರ್. ಅವೆರಡು ಸಾಹಸಗಳಾದಮೇಲೆ ನೀವು ತುಂಬ ಪಾಪ್ಯುಲರ್ ಆಗಿಬಿಟ್ರಿ. ಎಲ್ಲಿವರೆಗೆ ಅಂದರೆ ರಾಜ್ಕುಮಾರ್ ಅವ್ರ ಕ್ಯಾಂಪ್ನಲ್ಲಿ ಉದಯ್ ಶಂಕರ್ ಅವ್ರ ನಿರ್ಗಮನ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿತ್ತು. ಅದು ಅವರು ನಿಮ್ಮ ಮೇಲೆ ಟ್ರಸ್ಟ್ ಮಾಡಲಿಕ್ಕೆ ಯಾವುದು ಬಲವಾದ ಕಾರಣ ಆಯಿತು, ಮತ್ತು ಏನು ಗುಣ ನಿಮ್ಮನ್ನು ಅಲ್ಲಿಗೆ ಸೆಳ್ಕೊಂಡು ಹೋಯಿತು? ಹ್ಯಾಪನಿಂಗ್ ಉದ್ಯಮದಲ್ಲಿ ಯಾವ್ಯಾವುದು ಹೊಸದು ಬರ್ತಿರುತ್ತೋ ಆ ಕಂಪ್ನಿಯವರು ಅವರನ್ನು ಗುರುತಿಸಿ ಬಳಸ್ಕೊಳ್ಳೋದು ಒಂದು ರೆಗ್ಯುಲರ್ ಕಮರ್ಷಿಯಲ್ ಆ್ಯಟಿಟ್ಯೂಡು. ಹಾಗಾಗಿ ನಾನು ಪಾಪ್ಯುಲರ್ ಆದಾಗ ನನ್ನನ್ನು ಅವ್ರು ಬಳಸ್ಕೊಳ್ಳೇಬೇಕಾದ ಅನಿವಾರ್ಯತೆ. ಆದರೆ ಅಲ್ಲಿ ಹೋಗಿ ಕೆಲಸ ಮಾಡೋದು ಅದರ ಬಗ್ಗೆ ಎಲ್ಲ ನನಗೆ ಸರಿಯಾದ ಮಾಹಿತಿ ಇಲ್ಲ. ಎಕ್ಸೆಪ್ಟ್ ರಾಜ್ಕುಮಾರ್, ಅವರು ನಮಗೆ ಆರಾಧ್ಯ ದೈವ. ಅವ್ರಿಗೊಂದು ಸಿನಿಮಾ ಮಾಡೋದು ಅನ್ನೋದ್ರೆ ಅದ್ಭುತ. ಬಟ್ ಆ ಕಂಪ್ನಿಗೆ ಬೇರೆಯವ್ರಿಗೆ ಮಾಡೋ ಐಡಿಯಾ ನನಗೆ ಸಿಸ್ಟಮ್ ಹೆಂಗಿತ್ತು ಅಂತ ಇರಲಿಲ್ಲ. ನನಗೆ ಅದಕ್ಕೆ ಗಾಡ್ ಫಾದರ್ ಅಂದರೆ ವಿ ಸೋಮಶೇಖರ್ ಅಂತ ಡೈರೆಕ್ಟ್. ಆ ಕಂಪ್ನಿಗೆ ತುಂಬ ನಂಬಿಕೆ ಇದೆ. ಅವ್ರಿಗೊಂದು ಕನಸಿತ್ತು, ಒಬ್ಬ ನನ್ನಂಥ ದೇಸಿ ಪ್ರತಿಭೆಯನ್ನು ಬರವಣಿಗೆ ಲೋಕಕ್ಕೆ ತರಬೇಕು ಅನ್ನೋದು ಅವ್ರದ್ದೊಂದು ಕನಸಿತ್ತು. ಅವ್ರು ನನಗೆ ಹೇಳಿದ್ರು, ನೋಡೇ ನಾನು ರಣರಂಗ ಅಂತ ಒಂದು ಸಿನಿಮಾ ಮಾಡ್ತೀನಿ, ನೀನು ದಯವಿಟ್ಟು ಅದಕ್ಕೆ ಡೈಲಾಗು ಸ್ಕ್ರಿಪ್ಟು ಎಲ್ಲ ಬರೀಬೇಕು. ಸಾರ್ ನಾನು ಬ್ಯುಸಿ ಇದ್ದೀನಿ ಸಾರ್, ಅದೆಲ್ಲ ಗೊತ್ತಿಲ್ಲ, ನೀನು ಡೈಲಾಗು ಸ್ಕ್ರಿಪ್ಟು ಬರೀಬೇಕು ಪ್ಲಸ್ ಮ್ಯೂಸಿಕ್ ಮಾಡಬೇಕು. ಪಾಪ ನನಗೋಸ್ಕರ ಕಂಪ್ನಿಯವರು 3 ತಿಂಗಳು ಕಾದರು. ರಣರಂಗಕ್ಕೆ ನೀವು ಸ್ಕ್ರಿಪ್ಟು ಮಾಡಿದ್ರಿ, ಡೈಲಾಗ್ಸು ಮಾಡಿದ್ರಿ. ಜಗವೇ ಒಂದು ರಣರಂಗದ ಜೊತೆಗೆ ಇಷ್ಟೆಲ್ಲ ಅಲ್ಲಿ ರಣರಂಗ ಇತ್ತು, ಏನೇನೋ ಮಾಡಿದ್ವಿ. ಸೊ ಹಾಗಾಗಿ ಅವರ ನನ್ನ ಸಮಯಕ್ಕೆ ಕಾದರು. ಆಮೇಲೆ ಆ ಕೆಲಸ ಮಾಡಿದ್ವಿ. ಆಮೇಲೆ ರಾಜ್ಕುಮಾರ್ ಸರ್ ಹತ್ರ ಆದರು. ಅಲ್ಲಿಂದ ಪರಶುರಾಮ ಮತ್ತು ಆಕಸ್ಮಿಕ ಈ ಸಿನಿಮಾಗಳೆಲ್ಲ ಅವ್ರ ಜೊತೆಲಿ ಮಾಡಿದೆ. ಅವ್ರ ಜೊತೆಲಿ ನಾನು ಸಿನಿಮಾ ಮಾಡಲಿಲ್ಲ ಅಂದರೆ ಒಂದು ತುದಿಯನ್ನು ನಾನು ಮುಟ್ಟಕ್ಕಾಗ್ತಾನೆ ಇರಲಿಲ್ಲ. ಸೊ ಈ ಕಡೆ ವೀರಸ್ವಾಮಿಯವರು ಒಂದು ತುದಿ, ಅಲ್ಲಿ ರಾಜ್ಕುಮಾರ್ ಸರ್ ಒಂದು ತುದಿ, 2 ತುದಿಗಳನ್ನು ಮುಟ್ಬಿಟ್ರಿ. ಸರ್, ಈಗ ಅಷ್ಟು ದೇಶೀಯ ಮನೋಧರ್ಮ ಇತ್ತಲ್ಲ ನಿಮಗೆ, ಸಂಗೀತ ಸಿನಿಮಾಗೆ ಬೇಕಾದಂಗೆ ನೀವು ಮಾಡ್ತಾ ಹೋದ್ರಿ, ಒಳಗಿನ ತುಡಿತ ಏನಾದರೂ ನಾನು ಇದಕ್ಕಿಂತಲೂ ಭಿನ್ನವಾಗಿ ಕೊಡಬೇಕಂತ ಅನ್ನಿಸ್ತಿದ್ದ? ನಿಜವಾಗ್ಲೂ ಅದು ನನ್ನನ್ನು ಈ ದೇಸಿ ವಿದ್ಯಾಸಂಸ್ಥೆ ಕಟ್ಟೋದಕ್ಕೆ ಪ್ರೇರೇಪಿಸಿದ್ದು. ಅದು ಎಷ್ಟು ಪ್ರಬಲವಾಯಿತು ಅಂದರೆ, ಸಿನಿಮಾ ಉದ್ಯಮ ಬದಲಾಗ್ತಾ ದೊಡ್ಡ ದೊಡ್ಡ ಹೀರೋಗಳೆಲ್ಲ ಹೋದರು. ರಾಜ್ಕುಮಾರ್ ಸರ್ ಹೋದರು, ರವಿ ಸಾರು ಸ್ವಲ್ಪ ರೀಮೇಕ್ ಕಡೆ ಹೆಚ್ಚಿಗೆ ಗಮನ ಕೊಡ್ತಿದ್ರು. ನನಗೆ ಅದನ್ನೇ ಮೊನಾಟ್ನಸ್ ಆಯಿತು. ಈ ಒಳಗಿದ್ದ ಒಂದು ತುಡಿತಾ ಇತ್ತಲ್ಲ, ನನಗೆ ಅತೀ ಹೆಚ್ಚು ಸಂಭಾವನೆ ಬರ್ತಿದ್ದಂಥ ಸಮಯದಲ್ಲಿ ಯೂಟರ್ನ್ ತಗೊಂಡೆ. ಏನು ಕಾರಣ ಅದಕ್ಕೆ? ಯೂಟರ್ನ್ ತೊಗೊಂಡು ಈ ದೇಸಿ ವಿದ್ಯಾಸಂಸ್ಥೆ ಕಟ್ಟಬೇಕು ಅಂತ ಈ ಕಡೆ ತಿರುಗ್ಬಿಟ್ಟೆ. ನನಗೆ ರಿಸ್ಕ್ ಅಲ್ಲ ಸರ್? ಅಷ್ಟೊತ್ತಿಗೆ ನನ್ನ ವಾಯ್ಸ್ಗೆ ಒಂದು ಶಕ್ತಿ ಬಂದಿತ್ತು, ಅದು ಕೊಟ್ಟಿದ್ದ ಸಿನಿಮಾನೇ. ಸೊ ನಾನು ಮಾತಾಡಿದ್ರೆ ಕೆಲಸ ನಡೆಯುತ್ತೆ ಅದು ಗೊತ್ತಾಗಿತ್ತು. ಹಾಗಾಗಿ ಸಿನಿಮಾನ ಬಿಟ್ಟು ಯೂಟರ್ನ್ ತೊಗೊಂಡು ಅಲ್ಲೇನು ಮಾಡಿದ್ರು ಇಷ್ಟೇ, ಅದೇ ಸಿನಿಮಾ, ಅದೇ ಪ್ರಣಯ ಗೀತೆ, ಡ್ಯುಯೆಟ್ ಸಾಂಗು ಇಷ್ಟೇ ಅನ್ನೋದು ಗೊತ್ತಾಯಿತು. ಸೊ ಹಾಗಾಗಿ ಈ ವಿದ್ಯಾಸಂಸ್ಥೆ ಸ್ಥಾಪನೆಗೆ ಈ ಕಡೆ ತಿರ್ಕೊಂಡೆ. ಆದರೂ ಅದು ಬಿಡಲಿಲ್ಲ ಉದ್ಯಮ ನನ್ನ. ಇಲ್ಲಿ ಮಾಡ್ತಾ ಅದು ಮಧ್ಯೆ ಕೆಲಸಗಳು ಮಾಡಿಸ್ತಾಯಿತ್ತು. ಅಲ್ಲಿಂದ ನಾನು ದೇಸಿ ವಿದ್ಯಾಸಂಸ್ಥೆ ಕಟ್ಟಿ ಅಲ್ಲಿ ಜನಪದಕ್ಕೆ ಒಂದು ವಿಶಿಷ್ಟವಾದ ಸಂಗೀತ ಶಾಸ್ತ್ರ, ಲಿಪಿ ಪದ್ಧತಿ, ಪಠ್ಯ ಪದ್ಧತಿ ಇವುಗಳೆಲ್ಲ ಸಂಶೋಧನೆಗೆ ಒಳಗೊಂಡೆ. ಆವಿಷ್ಕಾರಗಳಾಯಿತು. ಇವತ್ತು ದೇಸಿ ನೊಟೇಷನ್ ರೀಜನಲ್, ದೇಸಿ ನೊಟೇಷನ್ ಗ್ಲೋಬಲ್, 5ನೇ ಸಂಗೀತ ಶಾಸ್ತ್ರ,
ಸಿದ್ಧವಾಗಿ ಹೋಗಿತ್ತು. ಯಾಕೆಂದರೆ ಆ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಇವೆಲ್ಲ ಸಿದ್ಧವಾಗಿದ್ದು. ಈಗ 5ನೇ ಸಂಗೀತ ಶಾಸ್ತ್ರವೇ 5 ಕವಲಾಗಿದೆ. ಗಾಯನಿ, ಭಾವನಿ, ನರ್ತನಿ, ಸೃಜನಿ, ಈ ತಾಂತ್ರಿಣಿ. ಅದಕ್ಕೆ 5 ಅಂತೀರಿ ಸರ್? 5 ಅನ್ನೋದು ಸಂಗೀತ ಶಾಸ್ತ್ರ. ಅದರಲ್ಲಿ 5 ಕವಲು. 5 ಕವಲುಗಳು. ಗಾಯನ ವಿಭಾಗ, ಭಾವನೆ ವಿಭಾಗ ಎಕ್ಸ್ಪ್ರೆಷನ್, ನರ್ತನಿ ಡ್ಯಾನ್ಸ್ ವಿಭಾಗ, ಸೃಜನಿ ಕ್ರಿಯೇಟಿವಿಟಿ ವಿಭಾಗ, ಈ ತಾಂತ್ರಿಣಿ ವಿಭಾಗ. ಅಂದರೆ ಇವತ್ತಿನ ಟೆಕ್ನಾಲಜಿ ಎಲ್ಲ ಒಳಗೊಂಡಂಥ 5 ಶಾಸ್ತ್ರಗಳು ಇವಾಗ ಅದ್ರ ಜೊತೆ ಸಿದ್ಧವಾದ. ಇವೆಲ್ಲ ನಾವು ಜನಪದಕ್ಕೆ ಮತ್ತು ಶೋಷಿತ ವರ್ಗಗಳಿಗೆ ಒಂದು ಧ್ವನಿಯಾಗಿ ಕೊಡಬೇಕಾಗಿದ್ದಂಥ ಶಾಸ್ತ್ರಗಳು. ಸೊ ವಾಯ್ಸ್ಲೆಸ್ ಪೀಪಲ್ಗೆ ಒಂದು ವಾಯ್ಸ್ ಕೊಡೋದೈತಲ್ಲ, ಅದು ಪಾಪ್ಯುಲರ್ ಆದವ್ರು ಮನಸ್ಸು ಮಾಡಲ್ಲಲ್ಲ ಸರ್, ರಿಸ್ಕ್ ತೊಗೊಂಡು ಮಾಡಲ್ಲ. ಯಾಕಂದ್ರೆ ಹಣ ಕಳ್ಕೊಳ್ತೀವಿ, ಇಮೇಜ್ ಕಳ್ಕೊಳ್ತೀವಿ. ನೀವು ನಾವು ಹಣ ಬರೋದನ್ನೇ ಬಿಟ್ಟು ಬಂದ್ರಲ್ಲ, ರಿಸ್ಕ್ ಅನ್ನಿಸ್ಲಿಲ್ಲ ನಿಮ್ಗೆ? ಅದು ಅವ್ಯವಹಾರಿಕ ಅಂತ ಅನ್ನಿಸ್ಲಿಲ್ಲ? ಎಲ್ಲರೂ ಬೈಯೋದನ್ನು ಕೇಳಿದ್ದೀನಿ ನಾನು ಅಷ್ಟೇ. ಇಂಪ್ರಾಕ್ಟಿಕಲ್ ಮ್ಯಾನ್, ನೀನೇನೆ ಒಂದು ಹಂಸಲೇಖ ಅನ್ನೋದು ಒಂದು ಬ್ರ್ಯಾಂಡು, ಒಂದು ಇಂಗ್ಲೀಷ್ ಸ್ಕೂಲು, ಒಂದು ಕಾನ್ವೆಂಟ್, ಅದು ತೆಗೆಯ ದುಡ್ಡು ಬಂದು ಸುರಿಯುತ್ತೆ, ಅದನ್ನ ನೋಡ್ಕೊಳ್ಳೋರು ಯಾರು? ನೀವೇ. ಮತ್ತು ನನ್ನ ಟೈಮಲ್ಲಿ ವೇಸ್ಟ್ ಆಗುತ್ತಲ್ಲಪ್ಪ, ನನಗದಕ್ಕೆ ಬೇಡ, ಸ್ವಲ್ಪ ನಷ್ಟದಲ್ಲೇ ನನಗೆ ಇಷ್ಟವಾದ ಕೆಲಸ ಮಾಡ್ತೀನಿ. ಬೇರೆ ಭಾಷೆಯಲ್ಲಿ ಇಳೆಯರಾಜ್ ಥರ ಜನ ಇದ್ರಲ್ಲ ಸರ್, ಆವಾಗ ಅವರೆಲ್ಲ ನಿಮ್ಮನ್ನು ಹೆಂಗೆ ನೋಡಿದ್ರು ಪ್ರೇಮಲೋಕ ಬಂದಾಗ? ಅವನ ಕತೆ ಅಷ್ಟೇ ಅಂದ್ಕೊಂಡ್ರು, ಆದರೆ ನಮ್ಮ ಕತೆ ಇಷ್ಟಿದೆಯಲ್ಲ. ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಈ ರೇಂಜಿಗೆ. ಆ್ಯಕ್ಚುಲಿ ಈ ಕೆಲಸ ಇಳೆಯರಾಜ ಅವ್ರದ್ದೇ, ಅವರೇ ಮಾಡಬೇಕಾಗಿದ್ದ ಕೆಲಸ ಇದು. ಯಾಕಂದರೆ ದಕ್ಷಿಣ ಭಾರತದ ಮ್ಯೂಸಿಕಲ್ ಐಕಾನ್ ಅಂದರೆ ಇಳೆಯರಾಜ. ಉತ್ತರ ಭಾರತಕ್ಕೆ ಅವರೊಂದು ಸಿಂಹ ಸ್ವಪ್ನ. ಮತ್ತು ತೀರಾ ಕೆಳಮಟ್ಟದಿಂದ ಮೇಲೆ ಬಂದವರು, ಎಲ್ಲಿಂದ ಗುಡಿಸಲಿಂದ ಬಂದವರು ಅವರು. ಅವರೇ ಅದಕ್ಕೆ ಪುನರುತ್ಥಾನವನ್ನು ಕಲ್ಪಿಸಬೇಕಾದ ಸರಿಯಾದ ವ್ಯಕ್ತಿ. ನಾನು ಅವರ ವಾರಸ್ದಾರ ಅಂದ್ಕೊಂಡಿದ್ದೀನಿ ಈಗ. ಹೌದಲ್ಲ? ಅವರು ವಾರಸ್ದಾರ ಅನ್ಕೊ. ಅದು ಹೆಮ್ಮೆ ಅಲ್ಲ ಸರ್? ಹೆಮ್ಮೆ ಸರ್, ಇಳೆಯರಾಜರ ವಾರಸ್ದಾರ ಅನ್ಕೊಳಕ್ಕೆ ಹೆಮ್ಮೆ. ಹೆಮ್ಮೆ ಸರ್. ಒಂದು ಹೆಸರು ಹೇಳಿದೆ ಕೇಳ್ತೀನಿ. ಒಂದು ಸಿನಿಮಾ ಸಕ್ಸಸ್ ಇರುತ್ತಲ್ಲ, ಸಂಗೀತದಿಂದ ಆಯಿತು ಅಂತ ನಾನು ಅಂತೀನಿ, ಇನ್ನೊಬ್ಬರು ಡೈರೆಕ್ಷನ್ಲಿಂದ ಆಯಿತು ಅಂತಾರೆ, ಇನ್ನೊಬ್ಬರು ಹೀರೋನ್ಲಿಂದ ಆಯಿತು ಅಂತಾರೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಕಾಂಬಿನೇಷನ್. ಇಲ್ಲಿ ಒಬ್ಬ ವ್ಯಕ್ತಿ ಅಹಂಕಾರಕ್ಕೆ ಒಳಪಟ್ಟಿದ್ದು ನನ್ನಿಂದ ಆಯಿತು ಅಂತ ಅಂದಾಗ, ಅವನು ಹೊರಗೆ ಬಂದಾಗ ಅದ್ರ ಛಾಯೆ ಗೊತ್ತಾಗುತ್ತೋ ಇಲ್ಲೋ? ಗೊತ್ತಾಗುತ್ತೆ ಸರ್. ಅದರ ಹೆಸರೇ ಹಿಸ್ಟ್ರಿ ಅನ್ನೋದು. ಅದನ್ನು ಯಾಕೆ ಕೇಳಿದೆ ಅಂತ ನಿಮ್ಗೆ ಗೊತ್ತಿದೆ. ಚಂದನವನದ ಚರಿತ್ರೆ, ಅದರಲ್ಲಿ ನಾನು ಚಾಪ್ಟರ್ ತಾನೆ ಅಲ್ಲ, ಚಾಪ್ಟರ್ ನಿಜ. ಈಗ ಆ ಚಾಪ್ಟರ್ ಹೊರಗೆ ಬಂದದಕ್ಕೆ ಹಂಗಾಯ್ತು, ಅಥವಾ ಅವರು ಇವ್ರು ಇಲ್ಲದೇ ಇದ್ರು ನಾ ಮಾಡ್ತೀನಿ ಅಂದದಕ್ಕೆ ಹಿಂಗಾಯ್ತು? ಈಗ ನಾವು ಡ್ರೈವರ್ ಆಗಿರ್ತೀವಿ ಸರ್, ನಮಗೊಬ್ಬ ಓನರ್ ಇರ್ತಾರೆ, ನಾವು ಚಲಾಯಿಸ್ತಾ ಇರ್ತೀವಿ, ಅವ್ರು ನಮ್ಮ ಜೊತೆಲಿ ಬರ್ತಿರ್ತಾರೆ, ಅವರೇ ಡ್ರೈವಿಂಗ್ ಕಲಿತಾರೆ, ನಾವು ಹಿಂದೆ ಕೂತ್ಕೊಳ್ಬೇಕಾಗತ್ತೆ. ನಾನು ಹಿಂದೆ ಕೂತ್ಕೊಳ್ಳಿಲ್ಲ ಅಷ್ಟೇ, ಅವ್ರ ಕೈ ಕಾರ್ ಕೊಟ್ಬಿಟ್ಟು ನೀವು ಚಲಾಯಿಸ್ಕೊಂಡು ನೀವು ನಿಮ್ಮನ್ನು ಇಳಿಸಿ ನಾವು ಬೇರೆ ಕಾರ್ ತೊಗೊಂಡು ಹೊರಟ್ರಿ. ಅದರಿಂದ ಹಾನಿ ಯಾರಿಗೆ ಆಯ್ತು ಸರ್? ಹಾನಿ ಉದ್ಯಮಕ್ಕೆ ಆಯ್ತಲ್ಲ. ಉದ್ಯಮಕ್ಕೆ ಅದು ಹಂಗೆ ಹಾನಿ ಆಗಿದೆ ಅಂತ ಅವ್ರಿಗೂ ಅನಿಸಿರ್ಬೋದಾ? ಅದು ಜನವೇ ಹೇಳ್ತಿದ್ದಾರಲ್ಲ, ವಿ ಆರ್ ಮಿಸ್ಸಿಂಗ್ ಅಂತ. ನನಗೇನು ಅನಿಸುತ್ತೆ, ಒಂದಷ್ಟು ಕಾಲ ನಾವಿಬ್ಬರು ಸೇರಿ ಒಳ್ಳೇದು ಮಾಡಿದ್ರಿ, ಮತ್ತು ಅದನ್ನ ಯಾಕೆ ಕೆಡಿಸ್ಬೇಕು? ಹೌದು, ಅಚ್ಚುಕಟ್ಟಾಗಿದೆ ಅದು, ಹಾಗೆ ನೆನೆಸ್ಕೊಂಡು ನೆನಪಿನಲ್ಲಿರಲಿ. ಅವರು ಈಗ ತಂತ್ರಜ್ಞಾನದ ಜೊತೆಲಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ, ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಅವರನ್ನು ಕಂಟ್ರೋಲ್ ಮಾಡೋದು ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಈಸ್ ಎಂಜಾಯಿಂಗ್ ಇನ್ ಇಸ್ ಎಕ್ಸ್ಪೀರಿಯನ್ಸ್. ನಾವು ಇದರಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವಿ ಸರ್. ದೇಶೀಯತೆ, ವಚನ ಪರಂಪರೆ, ಸಾಹಿತ್ಯದ ಮುಖ ಪ್ರೇಮಲೋಕದ ಹಂಸಲೇಖ ಅವ್ರ ಹತ್ರ ನಾವು ಕಂಡಿರಲಿಲ್ಲ. ನಿಮ್ಮನ್ನು ಭಾಳ ಲೈಟಾಗಿ ತೊಗೊಂಡಿದ್ವಿ. ಯಾವಾಗ ನೀವು ಸೋಷಿಯಲ್ ಮೀಡಿಯಾ ಬಂದಮೇಲೆ, ಅಥವಾ ಈಗ ಲೈವ್ ಪ್ರೋಗ್ರಾಮ್ಗಳು ಬಂದಮೇಲೆ ನಿಮ್ಮ ರಿಯಾಲಿಟಿ ಹೇಳೋಕ್ಕೆ ಶುರು ಮಾಡಿದ್ರಿ, ಇದು ಯಾಕೆ ಒಂದು ವರ್ಗಕ್ಕೆ ಕಿರಿಸುಮುರುಸಾಯಿತು? ಈಗ ಸಿನಿಮಾ ಎಲ್ಲರೂ ನೋಡುವ ಒಂದು ಮಾಧ್ಯಮ, ಅಲ್ಲಿ ನಾವು ಆ ಕಡೆಯವನು ಈ ಕಡೆಯವನು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ಸಂಗೀತವನ್ನು ಪ್ರೀತಿಸದ ಧರ್ಮ ಯಾವುದಿದೆ? ಸಂಗೀತವನ್ನು ಕಿತ್ತಾಕ್ಬಿಟ್ರೆ ಧರ್ಮಕ್ಕೆ ಶಕ್ತಿನೇ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ಎಲ್ಲ ಧರ್ಮಗಳು ಸಂಗೀತದ ಜೊತೆಲಿ ಬರ್ತಿವೆ. ಹಾಗಾಗಿ ಸಂಗೀತದ ಜೊತೆಲಿರುವಾಗ ನಾವು ಅದು ಇದು ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಚಾನ್ಸೇ ಇಲ್ಲ. ಅದರಿಂದ ನಾವು ಸಿನಿಮಾದವರಾಗಿದ್ವಿ. ರಿಯಾಲಿಟಿ ಶೋಗಳಲ್ಲಿ ಬಂದವ ಕೆಲವು ಸರಿ ಸವಾಲುಗಳು ಬಂತು. ಈಗ ನಮ್ಮ ಝೀ ಚಾನಲಲ್ಲಿ ಅವರು ಯಾವ ಪಂಥಿ ಇರೋದು ಎಲ್ಲರಿಗೂ ಗೊತ್ತೇ ಇದೆ. ಅಂಥವರೇ ಅಂಬೇಡ್ಕರ್ ಅವರ ಸೀರಿಯಲ್ ಮಾಡುವಾಗ
ಏನು ದ್ವಂದ್ವ ಇರ್ಬೋದು ಅಂತ ನಾನು ಅದು ಯೋಚನೆ ಮಾಡ್ತೀನಿ. ನಾನು ಆ ಚಾನಲ್ನ ಸದಸ್ಯನಾಗಿ ಅವ್ರು ಮಾಡಿದ ಸೀರಿಯಲ್ಗೆ ಪ್ರಮೋಷನ್ ಮಾತಾಡು ಅಂದರೆ ನಾನು ಅದಕ್ಕೆ ವಿರುದ್ಧವಾಗಿ ಮಾತಾಡೋಕ್ಕಾಗತ್ತೆಯೇ? ಇಲ್ಲ. ಅವ್ರದ್ದೇ ಪ್ರಾಜೆಕ್ಟು, ಅವ್ರದ್ದೇ ಚಾನಲ್ಲು, ಅವ್ರದ್ದೇ ಪ್ರಮೋಷನು, ನಾನು ಅವರ ಬಳಗ. ಸರ್ ಅಂಬೇಡ್ಕರ್ ಬಗ್ಗೆ ಮಾತಾಡಿದರೆ ನಾನು ಸತ್ಯನೇ ಮಾತಾಡಿದೆ. ಅವಾಗ ನಾನು ಮಾತಾಡಿದ್ದು ಎಲ್ರಿಗೂ ಆಶ್ಚರ್ಯವಾಯಿತು. ಇದೇನು ಇದು ಹಂಸಲೇಖ ಅಂಬೇಡ್ಕರ್ ಬಗ್ಗೆ ಇಷ್ಟ ನಮಗೂ ಹಂಸಲೇಖ ಅಲ್ಲಿವರೆಗೂ ಇಷ್ಟ ಆಗಿರಲಿಲ್ಲ ಸರ್. ಆ ಪಾಯಿಂಟಿಗೆ ನಮಗೆ ಹಿಡಿತು ಇವ್ರು ನಮ್ಮ ಮನುಷ್ಯ ಅಂತ. ರೀಸನ್ ಏನಂದರೆ, ಒಬ್ಬ ಪ್ರತಿಭಾವಂತ ಕಮರ್ಷಿಯಲ್ ಕಾರಣಗಳಿಗಾಗಿ ರಾಜಿಯಾಗಿ ತಾನು ಕಳ್ಕೊಂಡಿರ್ತಾನೆ. ಆದರೆ ತನ್ನ ಮೂಲ ಸ್ವರೂಪವನ್ನು ತೋರಿಸುವಂಥ ಒಂದು ಸಂದರ್ಭ ಬಂದೇ ಬರ್ತದೆ. ಅಂಥ ಸಂದರ್ಭ ನಿಮ್ಗೆ ಅಂಬೇಡ್ಕರ್ ಸಂದರ್ಭದಲ್ಲಿ ಬಂತು. ಎಲ್ರಿಗೂ ಅರ್ಥ ಆಯಿತು ವಾಟ್ ಇಟ್ ಈಸ್. ಬಟ್ ಅನ್ಪಾಪ್ಯುಲರ್ ಮಾಡುವಂಥ ಹುನ್ನಾರ ನಡೀತಲ್ಲ ನಿಮ್ಮನ್ನು? ಅದು ಎಲ್ಲಿ ನಡೆದಿಲ್ಲ ಸರ್, ಎಲ್ಲ ಕಡೆ ನಡೀತು. ಈಗ ನನಗೆ ಭಾಳ ಪ್ರಿಯವಾದ ವ್ಯಕ್ತಿ ನಮ್ಮ ಜೊತೆಲಿದ್ದವನು ಇವನು ಅವನಲ್ಲ ಅಂತ ಅವ್ರಿಗೆ ಗೊತ್ತಾಗಿ ಯಾರಿಗಾದ್ರೂ ಇರಿಸುಮುರ್ಸಾಗುತ್ತೆ. ಅದೇನು ತಪ್ಪಲ್ಲ, ಅದು ತಪ್ಪಲ್ವೇ ಅಲ್ಲ. ಪ್ರಪಂಚದಲ್ಲಿ ಈಗ ಬಲಪಂಥೀಯರ ಟ್ರೆಂಡು ಪ್ರಪಂಚದಲ್ಲಿ, ಇಂಡಿಯಾದಲ್ಲ, ಪ್ರಪಂಚದಲ್ಲಿ ಬಲಪಂಥಿ. ಅಂದ್ರೆ ನೀವು ನೇರವಾಗಿ ನಾ ಬಲಪಂಥಿ ಅಲ್ಲ ಅಂತ ಹೇಳ್ಕೊತೀರಿ? ನಾನು 50-50 ಯಾವತ್ತು. ನಾನು 50. ನನಗೆ ವೈಚಾರಿಕತೆ ಅರ್ಥ ಬೇಕು, ತನ್ಮಯತೆ ಅರ್ಥ ಬೇಕು. 50. ನಾನು ಹುಟ್ಟಿದ ತಕ್ಷಣವೇ ನನಗೆ ಕೇಳಿಸಿದ್ದು ಇಂಡಿಯನ್ ಮ್ಯೂಸಿಕ್ಕು. ನಾನು ಕಾಣಿಸ್ಕೊಂಡಿದ್ದು ಈ ಭಾರತದ ಮಹಾಕಾವ್ಯಗಳು, ಇಲ್ಲಿನ ಜ್ಞಾನ ಪರಂಪರೆ, ಇದನ್ನೆಲ್ಲ ನಾನು ಬೇಡ ಅಂತ ಹೇಗೆ ಹೇಳಿ ಸರ್? ಮಹಾಭಾರತ ರಾಮಾಯಣನ ನಾವು ಬೇಡ ಅಂತ ಹೇಳೋ ಪ್ರಶ್ನೆ ಇಲ್ಲ. ಅಲ್ಲ, ಅದು ಬಲಪಂಥಿ ಆಗೋದಿಲ್ಲ. ನೀವು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಬಲಪಂಥಿ ಆಗಲ್ಲ. ಅದು ಮಹಾಕಾವ್ಯ. ಅದರ ಆಚೆಗಿನ ಉದ್ದೇಶ ಇದೆ ಎಲ್ಲ. ಅದು ನನ್ನ ಚಿಂತೆ ಇಷ್ಟೇ. ನಮಗೆ ಇಷ್ಟೊಂದು ಮಹಾಕಾವ್ಯಗಳಿವೆ. ನಾವು ಎಡಪಂಥೀಯರಾದರೆ ನಮ್ಮ ಹತ್ರ ಒಂದು ಮಹಾಕಾವ್ಯ ಇಲ್ವಲ್ಲ, ಮಿಸ್ ಹೊಡಿತದೆ. ಅದು ನನ್ನ ಚಿಂತೆ. ವಚನಗಳಿದಾವಲ್ಲ, ವಚನಗಳು ಸತ್ಯವನ್ನು ಹೇಳುತ್ತೆ. ಆಧ್ಯಾತ್ಮದ ಹಸಿವನ್ನು ಹಿಂಗಿಸಲ್ಲ. ವಚನಗಳು ಹಿಂಗಿಸಲ್ಲ ಅಂತೀರಿ? ಆಧ್ಯಾತ್ಮದ ಹಸಿವು ಹಿಂಗಿಸಲ್ಲ. ಅಲ್ಲಮನ ವಚನಗಳು ಹಿಂಗಿಸ್ಬೋದು? ಅಲ್ಲಮ ಶೂನ್ಯ ಪ್ರಪಂಚ, ಅದು ಎಲ್ಲವೂ ಯೂನಿಕ್ ಅಂತ. ನಾವು ಅಕ್ಕ ಸರಿಯಾದ ದಾರಿ ತೋರಿಸಿದಾಳೆ ನಮಗೆ, ಅದು ಜನಜನಿತವಾಗಿಲ್ಲ. ಸೊ ನೀವು ಅದಕ್ಕೆ ಈ ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಬಲಪಂಥೀಯ ಮಹಾಕಾವ್ಯಗಳು ಇರಲಿ ಅನ್ನೋದು ಒಂದು, ನೀವು ಬೇಡ ಅನ್ನೋಕ್ಕಾಗೋದಿಲ್ಲ. ಪಾರ್ಟ್ ಆಫ್ ಇಟ್. ಪ್ರಪಂಚದ ಶ್ರೇಷ್ಠ ಮಹಾಕಾವ್ಯ ರಾಮಾಯಣ ಅಂತ ಆಗಿರುವಾಗ ನೀವು ಅದ್ರ ವಿರುದ್ಧ ಮಾತಾಡೋದ್ರಲ್ಲಿ ಏನು ಅರ್ಥ ಇದೆ? ಏನು ಇರ್ಬೋದು, ಅದರ ಹಿಂದೆ 300 ರಾಮಾಯಣಗಳಿರ್ಬೋದು, ಅದು ವಿಕಾಸವಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದೊಂದು ಶ್ರೇಷ್ಠ ಮಹಾಕಾವ್ಯ ಅಲ್ವಾ? ಅದನ್ನು ಒಪ್ಕೊಳ್ಳೇಬೇಕು. ಅದನ್ನು ನೀವು ದೇಶೀಯತೆಗೆ ಅಳವಡಿಸ್ಕೊಳ್ಬೋದಲ್ಲ? ನಾವು ಮಾಡಬೇಕು, ಒಬ್ಬನಿಂದ ಮಾಡೋ ಕೆಲಸ. ಅದು ಒಂದು ದೊಡ್ಡ ಪರಂಪರೆ, ಒಂದು ತಲಪರಿಗೆ ಮಾಡಬೇಕು ಅದನ್ನು, ಒಂದು ದೊಡ್ಡ ತಲಪರಿಗೆ. ನೀವು ಅಂಬೇಡ್ಕರ್ ವಿಷಯ ಆದಮೇಲೆ ಹೀಗೆ ಯಾರೋ ಒಬ್ಬ ನಿಮ್ಮ ಕೈಯಲ್ಲಿ ಬೆಳೆದ ವ್ಯಕ್ತಿ ನಿಮ್ಮ ಬಗ್ಗೆ ಭಾಳ ಹಗುರವಾಗಿ, ಚೆನ್ನಾಗಿ ದುಡಿಸ್ಕೊಳ್ಳಿಲ್ಲ, ದುಡ್ಡು ಕೊಡಲ್ಲ, ಅದೆಲ್ಲ ಮಾತಾಡಿದರು. ಅದು ಹುನ್ನಾರದ ಪ್ರತಿಕ್ರಿಯೆ ಅಂತ ಅನ್ನಿಸ್ತದೆ. ಯಾಕೆ ಅಂತ ಹೇಳ್ತೀನಿ ಸರ್. ನೀವು ಆದಾಯ ಇದ್ದ ಟೈಮ್ನಲ್ಲಿ ಬಿಟ್ಟು ಬಂದು ಜನಪದನ್ನು ಹಿಡ್ಕೊಂಡ್ರಿ. ಆ ಮನಸ್ಥಿತಿ ಇರೋರು ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ನೀವು ಕೊಡೋ ಕ್ಲಾರಿಫಿಕೇಶನ್. ಸರ್, ನನ್ನ ವೃತ್ತಿ ಜೀವನದಲ್ಲಿ ಎಷ್ಟೋ ಜನ ಕಲಾವಿದರಿಗೆ ನಾನು ಬೆನ್ನು ತಟ್ಟೋದೊಂದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಯಾರಾದರೂ ನನ್ನನ್ನು ಅವಮಾನಗೊಳಿಸೋದು ಅಥವಾ ನನಗೆ ಹರ್ಟ್ ಮಾಡೋದು ಮಾಡಿದರೆ ಅವರನ್ನು ಕಲಾವಿದರು, ಸಂಗೀತಗಾರ ಅಂತಲೇ ನೋಡ್ತೀನಿ. ಅವರನ್ನು ಕ್ಷಮಿಸೋದು ಅಷ್ಟೇ ನನ್ನ ಕರ್ತವ್ಯ. ಯಾಕೆಂದರೆ ಕಲಾವಿದರು ಸರ್, ಅವರು ಸಂಗೀತಗಾರರು, ಅವ್ರ ಮೇಲೆ ನಾವು ದ್ವೇಷ ತೀರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ.